ಅರುಣಿಮಾ ಸಿನ್ಹಾ ಅವರು ಕೇಳಿದರೆ ಹೆಸರು ಅರುಣಿಮಾ ಸಿನ್ಹಾ. ನೋಡ್ತಾ ಇರ್ಬೋದು, ಕೆಲವು ವ್ಯಕ್ತಿಗಳ ಇಮೇಜ್ನ ನಾನು ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಹೂ ಆರ್ ದೇ, ವೈ ದೇ ಆರ್ ಸ್ಪೆಷಲ್. ಅರುಣಿಮಾ ಸಿನ್ಹಾ ಅವರು ಏನಿದ್ದಾರೆ, ಶಿ ವಾಸ್ ಅ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಫ್ ಇಂಡಿಯಾ. ಭಾರತದ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಗಿದ್ದರು. ಒಂದು ದಿನ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ರಾಬರ್ಸ್ ಬಂದು, ಕಳ್ಳರು ಬಂದು ಅವ್ರ ಹತ್ರ ರಾಬ್ ಮಾಡಿ ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಂಡು ರನ್ನಿಂಗ್ ಟ್ರೈನ್ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ಅರುಣಿಮಾ ಸಿನ್ಹಾ ಅವ್ರನ್ನ ಟ್ರೈನಿಂದ ಕೆಳಗಡೆ ನೂಗ್ತಾರೆ. ಸೊ ಯಾವಾಗ ಅವ್ರು ಟ್ರೈನಿಂದ ಬೀಳ್ತಾರೆ ಕೆಳಗಡೆ, ಅವ್ರ ಕಾಲುಗಳನ್ನ ಅವರು ಕಳ್ಕೊತಾರೆ. ಶಿ ವಿಲ್ ಲೂಸ್ ಹರ್ ಲೆಗ್ಸ್. ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅವರು. ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಅಂದರೆ ದೊಡ್ಡ ಕನಸು ಇಟ್ಕೊಂಡಿರ್ತಾರೆ. ಒಂದು ಅಥ್ಲೆಟ್ಗೆ ಕಾಲು ಹೋಯ್ತು ಅಂದರೆ ದಟ್ ಈಸ್ ದಿ ಎಂಡ್ ಆಫ್ ದಿ ನ್ಯಾಷನಲ್ ಕೆರಿಯರ್ ಅಲ್ವಾ. ಅವ್ರ ಸ್ಪೋರ್ಟ್ಸ್ ಕೆರಿಯರನ್ನೇ ಅಲ್ಲಿಗೆ ಎಂಡ್ ಆದಂಗೆ ಆಯ್ತಲ್ವ. ಸೊ ಯಾರೋ ಕಳ್ಳರು ರಾಬರ್ಸ್ ಮಾಡಿರೋ ಕಷ್ಟಕ್ಕೆ ಇಡೀ ಲೈಫ್ ಅವ್ರದ್ದು ಹಾಳಾಗುತ್ತೆ. ಯಾರೋ ಒಬ್ಬ ನಾರ್ಮಲ್ ವ್ಯಕ್ತಿ ಆಗಿದ್ರೆ ಏನು ಮಾಡ್ತಾಯಿದ್ದ, ನನ್ನ ಹಣೆ ಬರ ಸರಿ ಇಲ್ಲ, ಕಳ್ಳರು ಬಂದರು, ನನ್ನ ಇಡೀ ವಾಲಿಬಾಲ್ ಕೆರಿಯರ್ನೇ ಹಾಳು ಮಾಡಿದ್ರು, ನನ್ನ ಕಾಲುಗಳನ್ನ ನಾನು ಕಳ್ಕೊಂಡೆ. ಬಟ್ ಅರುಣಿಮಾ ಸಿನ್ಹಾ, ಶಿ ಡಿಡೆಂಟ್ ಸ್ಟಾಪ್ಡ್ ದೇರ್. ಆರ್ಟಿಫಿಷಿಯಲ್ ಕಾಲುಗಳನ್ನ ಹಾಕ್ಸ್ಕೊಂಡ್ರು, ಆರ್ಟಿಫಿಷಿಯಲ್ ಲೆಗ್ಸ್ನ ಇಂಪ್ಲಾಂಟ್ ಮಾಡಿಸ್ಕೊಂಡ್ರು. ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಅತಿ ಎತ್ತರವಾದ ಬೆಟ್ಟ ಮೌಂಟ್ ಎವರೆಸ್ಟ್ನ ಹತ್ತುತ್ತಾರೆ. ಶಿ ವಿಲ್ ಬಿಕಮ್ ದಿ ಫಸ್ಟ್ ವುಮೆನ್ ಆಂಪಿಟ್ಯೂಡ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. ಕೃತಕ ಕಾಲುಗಳಿಂದ ಮೌಂಟ್ ಎವರೆಸ್ಟ್ ಏರಿದ ಪ್ರಪ್ರಥಮ ಮಹಿಳೆ ಇಡೀ ಪ್ರಪಂಚದಲ್ಲಿ ಅಂತ ಒಂದು ದೊಡ್ಡ ಸಾಧನೆ, ಹಿಸ್ಟಾರಿಕಲ್ ಸಾಧನೆಗೆ ಇವರು ಒಳಾಗ್ತಾರೆ. ಶಿ ವಾಸ್ ಅ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್. ಕಾಲು ಕಳ್ಕೊಂಡೆ ಅಂತ ಅವ್ರು ಸುಮ್ಮನೆ ಕೂತಿಲ್ಲ. ಶಿ ವೆಂಟ್ ಟು ಅ ಡಿಫ್ರೆಂಟ್ ರೂಟ್ ಆ್ಯಂಡ್ ಶಿ ಸಕ್ಸೀಡೆಡ್. ದಟ್ ಈಸ್ ದಿ ಗ್ರೇಟೆಸ್ಟ್ ಥಿಂಗ್ ಆಫ್ ಅರುಣಿಮಾ ಸಿನ್ಹಾ ಅವರು. ದಿ ಗರ್ಲ್ ಹೂ ರೆಫ್ಯೂಸ್ ಟು ಸ್ಟೇ ಡೌನ್, ಹೂ ಬೌನ್ಸ್ಡ್ ಬ್ಯಾಕ್ ವೆನ್ ಇಟ್ ವಾಸ್ ಆಲ್ಮೋಸ್ಟ್ ಎಂಡ್ ಆಫ್ ಹರ್ ಕೆರಿಯರ್. ದಟ್ ಶಿ ಈಸ್ ಅ ಇನ್ಸ್ಪಿರೇಷನ್. ಇಲ್ಲಿ ಇನ್ನೊಬ್ಬರು ಗ್ರೇಟೆಸ್ಟ್ ಪರ್ಸನಾಲಿಟಿ ಇದ್ದಾರೆ. ನೀವೇನಾದ್ರು ಟಿ ವಿ ಸೀರೀಸ್ ನೋಡ್ತೀರಾ ಅಂದರೆ, ಆರ್ ಇಫ್ ಯು ಆರ್ ಅ ಫ್ಯಾನ್ ಆಫ್ ಫಿಸಿಕ್ಸ್ ಸೈಂಟಿಸ್ಟ್, ಸ್ಟೀಫನ್ ಹಾಕಿಂಗ್ ಕೇಳಿದರೆ ಹೆಸರು? ಸ್ಟೀಫನ್ ಹಾಕಿಂಗ್ ಗೂಗಲ್ ಮಾಡಿ. ಹಿ ಈಸ್ ಅ ಗ್ರೇಟೆಸ್ಟ್ ಸೈಂಟಿಸ್ಟ್ ಆ್ಯಂಡ್ ಈಸ್ ಅ ಫಿಸಿಕ್ಸ್. ಬ್ಲ್ಯಾಕ್ ಹೋಲ್ ಬಗ್ಗೆ ರಿಸರ್ಚ್ ನಡೆಸ್ತಾ ಇರ್ತಾರೆ. ಬಟ್ ಅವ್ರು ಕೂತ್ಕೊಂಡಿರೋದು ನೋಡಿದ್ದೀರಲ್ಲ, ಮೋಟಾರ್ ಸೆನ್ಸರಿ ಡಿಸಾರ್ಡರ್ ಇರುತ್ತೆ ಅವ್ರಿಗೆ. ಕೈ ಕಾಲು ಅಲ್ಲಾಡ್ಸೋಕ್ಕಾಗಲ್ಲ. ಇಡೀ ಜೀವನ ಅವರು ವೀಲ್ಚೇರಲ್ಲೇ ಕೂತ್ಕೋಬೇಕು. ಬಟ್ ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಲಾಟ್ ಟು ದಿ ಫಿಸಿಕ್ಸ್. ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ವೀಲ್ಚೇರ್ ಮೇಲೇ ಕೂತ್ಕೊಂಡು ಸ್ಟೀಫನ್ ಹಾಕಿಂಗ್. ಸೊ ಹಿ ಈಸ್ ಅ ಡಿಫ್ರೆಂಟ್ಲಿ ಏಬಲ್ಡ್. ಸೊ ನೀವೆಲ್ಲ UPSC ಪ್ರಿಪೇರ್ ಆಗ್ತಿರೋರು, ನಿಮ್ಮ ಸರೌಂಡಿಂಗಲ್ಲೇ ತಗೊಳ್ಳೋಣ, ಬೇರೆಯವ್ರದ್ದು ಬೇಡ. ಪ್ರಂಜಲಿ ಪಾಟೀಲ್ ಮ್ಯಾಮ್, ಶಿ ಈಸ್ ಅ IAS ಆಫೀಸರ್. ಅವ್ರಿಗೆ ಹುಟ್ಟಾಗಿಂದನೂ ಅವ್ರಿಗೆ ದೃಷ್ಟಿ ಸರಿಯಾಗಿ ಕಾಣ್ತಾ ಇರಲ್ಲ. ಶಿ ವಿಲ್ ಬಿ ಹ್ಯಾವಿಂಗ್ ಅ ವಿಷನ್ ಪ್ರಾಬ್ಲಮ್ ಫ್ರಮ್ ಹರ್ ಚೈಲ್ಡ್ಹುಡ್ಡಿಂದ. ಬಟ್ ಸ್ಟಾಪ್ ಮಾಡಿದ್ರು ಅವರು? ಸ್ಟಾಪ್ ಮಾಡಿಲ್ಲ. ಶಿ ರೆಡ್, ಶಿ ಸ್ಟಡಿಡ್ ಆ್ಯಂಡ್ ಶಿ ಹ್ಯಾಸ್ ಬಿಕಮ್ ಅ IAS ನಾವು ಪ್ರಂಜಲಿ ಪಾಟೀಲ್ ಮ್ಯಾಮ್ ಅಂತ. ಸೊ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಶಿ ವಾಸ್ ಅ ಡಿಫ್ರೆಂಟ್ಲಿ ಏಬಲ್ಡ್. ಸೊ ಮುಂಚೆ ಎಲ್ಲ ನಾವು ಯಾರಾದರೂ ಸ್ವಲ್ಪ ಅವರಲ್ಲಿ ಏನಾದರೂ ನೆಗೆಟಿವ್ ಇದೆ ಅಂದರೆ ಅದನ್ನು ಹ್ಯಾಂಡಿಕ್ಯಾಪ್ಡ್, ದೇ ಆರ್ ನಾಟ್ ಡಿಸೇಬಲ್ಡ್ ಅಂತ ಕರಿತಾ ಇದ್ವಿ. ಈಗ ಡಿಸೇಬಲ್ಡ್ನೇ ನಾವು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಮಾಡ್ಕೊಂಡಿದ್ದೀವಿ. ದೇ ಆರ್ ನಾಟ್ ಡಿಸೇಬಲ್ಡ್. ಇವರೆಲ್ಲ ಡಿಸೇಬಲ್ಡ? ದೇ ಆರ್ ಡಿಫ್ರೆಂಟ್ಲಿ ಏಬಲ್ಡ್. ಅವ್ರು ಮಾಡಿರೋದನ್ನ ನಾರ್ಮಲಾಗಿ 2 ಕಾಲಿರೋ ನನಗೂ ಮಾಡೋಕ್ಕಾಗಲ್ಲ. ದೇ ಆರ್ ಡಿಫ್ರೆಂಟ್ಲಿ ಏಬಲ್ಡ್. ಸೊ ದೇ ಆರ್ ನಾಟ್ ಡಿಸೇಬಲ್ಡ್, ದೇ ಆರ್ ದಿ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನಾಲಿಟೀಸ್. ಯಾವ ಥರ ಸಮಾಜ ಅವ್ರನ್ನ ನೋಡಬೇಕು, ಯಾವ ಥರ ನೋಡ್ತಾ ಇದೆ, ಏನೇನು ಡಿಸಬಿಲಿಟೀಸ್ ಅಥವಾ ಡಿಸೇಬಲ್ಡ್ ಆಗಿ ಉಳ್ಕೊಂಡಿರೋ ಅಂಥ ಕಮ್ಯುನಿಟಿಗೆ ಗೌರ್ಮೆಂಟು ಏನೇನು ಸ್ಕೀಮ್ ತಂದಿದೆ ಅನ್ನೋದು ನೆಕ್ಸ್ಟ್ ಟಾಪಿಕ್. ಪ್ರಂಜಲಿ ಪಾಟೀಲ್ ಮ್ಯಾಮ್ ಅವರು ಎಷ್ಟೋ ಜನ ನಾನು ಬೇರೆ ಕಡೆ ಹೇಳ್ದಾಗೂ ಕೇಳ್ತಾರೆ, ಮತ್ತು ಹೇಗೆ IAS ಕ್ಲಿಯರ್ ಮಾಡಿದ್ರು ಅಂತ. ಅಲ್ಲಿ ನಿಮ್ಮನ್ನ ಸ್ಕ್ರೈಬ್ ಕೊಡ್ತಾರೆ, ನಿಮಗೆ ಬೇರೆಯವರು ಹೆಲ್ಪ್ ಮಾಡಿ ಅವ್ರು ಡಿಕ್ಟೇಟ್ ಮಾಡ್ತಾರೆ, ನೀವು ಬರೀಬೋದು. ಸೊ ಅದೆಲ್ಲ ಮೋಸ್ಟ್ ಆಫ್ ದಿ ಎಕ್ಸಾಮ್ಸಲ್ಲಿ ನಡೆಯುತ್ತೆ. ಸೊ ಆ ಥರ ಅವರು ಓದಿ ಬೇರೆ ಯಾವ್ಯಾವ ಇದಿದೆ ಎಲ್ಲ ಹೋಗಿ ತೊಗೊಂಡಿರೋದು. ಸೊ ನಮ್ಮ ಇನ್ಸ್ಟಿಟ್ಯೂಟ್ಗೂ ತುಂಬ ಜನ ಕಾಲ್ ಮಾಡಿದರು, ವಿಷುವಲಿ ಇಂಪೇರ್ಡ್ ಇರೋರು. ವಿ ಆರ್ ಹ್ಯಾಪಿ ಟು ಟೀಚ್ ದೆಮ್ ಅಂತ ಏಮ್ ಅಂತ ಗೋಲ್ ಇಟ್ಕೊಂಡ್ಬರ್ತಾರಲ್ಲ, ವಿ ಆರ್ ಹ್ಯಾಪಿ ಟು ಸಪೋರ್ಟ್ ದೆಮ್ ಬಿಕಾಸ್ ದೇ ಆರ್ ನಾಟ್ ಲೈಕ್ ಏನಂತಾರೆ, ದೇ ಆರ್ ಸ್ಪೆಷಲ್ ಫಾರ್ ಅಸ್, ಡಿಫ್ರೆಂಟ್ಲಿ ಏಬಲ್ಡ್. ಒಂದು ನೆಗೆಟಿವ್, ಒಂದು ಸ್ವಲ್ಪ ಕಣ್ಣು ಬ್ಲರ್ ಆಯಿತು, ನಮಗೆ ಸ್ವಲ್ಪ ಕಾಲೇಟು ಆಯಿತು ಅಂದ್ರೇ ನಮಗೆ ತಡ್ಕೊಳಕ್ಕಾಗಲ್ಲ. ಬಟ್ ಇಡೀ ಲೈಫ್ ಆ ಥರ ಇದ್ದು ಅಚೀವ್ ಮಾಡಬೇಕು ಅಂದರೆ ದೇ ನೀಡ್ ಅ ಸ್ಟ್ರಾಂಗ್ ಮೆಂಟಲ್ ಸ್ಟ್ರೆಂತ್.
ಸೊ ದೀಸ್ ಆರ್ ದಿ ಗ್ರೇಟೆಸ್ಟ್ ಪರ್ಸನಾಲಿಟೀಸ್. ವಿ ನೀಡ್ ಟು ಟೇಕ್ ಅ ಇನ್ಸ್ಪಿರೇಷನ್. ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಇದ್ದಾರೆ ಅಲ್ವಾ. ಸೊ ದೇ ಆರ್ ದಿ ಲಾರ್ಜೆಸ್ಟ್ ಮೈನಾರಿಟಿ ಗ್ರೂಪ್ಸ್. ನಮ್ಮ ಸರ್ಕಾರ ನಾರ್ಮಲಾಗಿ ಎಷ್ಟೊಂದು ಜಾಸ್ತಿ ಜನ ಇರೋರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಲ್ಲ, ವಲ್ನರಬಿಲಿಟೀಸ್ ಬಗ್ಗೆ ತಲೆ ಕೆಡಿಸ್ಕೋತಾರ. ಆ್ಯಕ್ಚುಯಲ್ ಅವ್ರು ಮಾಡಬೇಕಾಗಿರೋ ಅಂಥ ಕೆಲಸ ಅದು. ಯಾರು ವಲ್ನರಬಲ್ ಸೆಕ್ಷನ್ ಇದ್ದಾರೆ, ವುಮೆನ್, ಚಿಲ್ಡ್ರನ್, ಥರ್ಡ್ ಜೆಂಡರ್, ಈ ಥರ ಡಿಫ್ರೆಂಟ್ಲಿ ಏಬಲ್ಡ್ ಇರೋರು, ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕು. ಅದು ಸರ್ಕಾರಗಳು ಮಾಡಬೇಕಾಗಿರೋವಂಥ ಕೆಲಸ. ನಾಟ್ ಮೇಕಿಂಗ್ ರಿಚರ್ ಆ್ಯಂಡ್ ಮೇಕಿಂಗ್ ಪೂರರ್, ಅದಲ್ಲ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡಿದರೆ ಇಂಡಿಯಾ ಈಸ್ ಹೋಮ್ ಟು ಒನ್ ಆಫ್ ದಿ ಲಾರ್ಜೆಸ್ಟ್ ಡಿಸೇಬಲ್ಡ್ ಪಾಪ್ಯುಲೇಷನ್ ಇನ್ ದಿ ವರ್ಲ್ಡ್. ಸೊ 90s 80s ಹೋದರೆ ಪೋಲಿಯೋ, ಅತಿ ಹೆಚ್ಚು ಪೋಲಿಯೋ ಕೇಸಸ್ ಇರ್ತಾಯಿತ್ತು. ಅವಾಗೆಲ್ಲ ಪೋಲಿಯೋ ಇಂಟ್ರೊಡ್ಯೂಸ್ ಆಗಿ ಪೋಲಿಯೋ ಡ್ರಾಪ್ಸು ಅವೆಲ್ಲ ಬಂದಿದ್ದು ಅದೇ ಟರ್ಮಲ್ಲಿ. ತುಂಬ ಜನ ಈವನ್ ನನ್ನ ಚೈಲ್ಡ್ಹುಡಲ್ಲೂ ನಮ್ಮ ಫ್ರೆಂಡ್ಸು ಪೋಲಿಯೋಯಿಂದ ಸಫರ್ ಮಾಡಿರೋದನ್ನ ನೋಡಿದ್ದೀನಿ ನಾನು. ಪೋಲಿಯೋಯಿಂದ 2 ಲಿಮ್ಸ್ಗೂ ಸ್ವಾಧೀನ ಕಳ್ಕೊತಾರೆ. ಸೊ ಆವಾಗೆಲ್ಲ ಏನು ನಮ್ಮಲ್ಲಿ ಮೆಡಿಕಲ್ ಏನು ಅಷ್ಟು ಗ್ರೋತ್ ಆಗಿರಲಿಲ್ಲ. ಆಗ ಪೋಲಿಯೋ ಅನ್ನೋದು ತೀವ್ರವಾಗಿ ನಮಗೆ ಭಾರತಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಇನ್ನು ಹಲವಾರು ರೀಸನ್ಗೆ ಲಾರ್ಜೆಸ್ಟ್ ಡಿಸೇಬಲ್ಡ್ ಪಾಪ್ಯುಲೇಷನ್ ನಮ್ಮ ಭಾರತದಲ್ಲಿ ಪ್ರಪಂಚದಲ್ಲಿದೆ. ಅಟ್ಲೀಸ್ಟ್ 2.25 ಕೋಟಿಯಷ್ಟು ಜನ ಭಾರತದಲ್ಲಿರೋರು ದೇ ಆರ್ ಫೇಸಿಂಗ್ ಡಿಸಬಿಲಿಟೀಸ್. ಇವಾಗ ಅದರ ಜನಸಂಖ್ಯೆ 3-4 crore ಆಗಿರ್ಬೋದು. ಡಿಸಬಿಲಿಟಿ ಅಂದರೆ ನಾವು ಯಾವ್ದನ್ನ ಡಿಸಬಿಲಿಟಿ ಅಂತೀವಿ? ಸೆನ್ಸರ್ ಇಂಪೇರ್ಮೆಂಟ್ಸ್, ಸ್ಟೀಫನ್ ಹಾಕಿಂಗ್ ಅವ್ರಿಗಿತ್ತಲ್ಲ ಅದು. ಫಿಸಿಕಲ್ ಡಿಸಬಿಲಿಟಿ, ಕೈಗಳನ್ನ ಕಳ್ಕೊಳ್ಳೋದಿರ್ಬೋದು. ಮೆಂಟಲ್ ಡಿಸಬಿಲಿಟಿ, ಇಂಟೆಲೆಕ್ಚುಯಲ್, ಮಾನಸಿಕವಾಗಿ ಡಿಸೇಬಲ್ ಆಗೋದು, ಎಲ್ಲನೂ ಡಿಸಬಿಲಿಟಿ ಅಂಡರೇ ಬರುತ್ತೆ. ಸೊ ಆರ್ಟಿಕಲ್ 41 ಇಲ್ಲಿ ಇದು ಇಂಪಾರ್ಟೆಂಟು. ರೈಟ್ ಟು ವರ್ಕ್, ಎಜುಕೇಷನ್ ಆ್ಯಂಡ್ ಪಬ್ಲಿಕ್ ಅಸಿಸ್ಟೆಂಟ್ ಫಾರ್ ಡಿಸೇಬಲ್ಡ್ ಪರ್ಸನ್ಸ್ಗೆ ಪಬ್ಲಿಕ್ ಅಸಿಸ್ಟೆನ್ಸ್ ಬೇಕು ಅಂತ ಆರ್ಟಿಕಲ್ 41 ಮೆನ್ಷನ್ ಮಾಡ್ತಾರೆ. ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016 ತೊಗೊಂಬರ್ತಾರೆ. ಅಲ್ಲೂ ಕೂಡ ಡಿಸೇಬಲ್ಡ್ ಇರೋವಂಥ ಪರ್ಸನ್ಸ್ಗೆ ಏನೇನು ಸರ್ಕಾರದಿಂದ ರಿಸರ್ವೇಷನ್ ಕೊಡ್ಬೋದು, ಅವಕಾಶ ಕೊಡ್ತಾರೆ. ನಿಮ್ಮ UPSCಲೂ ಕೂಡ ಡಿಸೇಬಲ್ಡ್ ಪರ್ಸನ್ಸ್ಗೆನೇ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋ ಪರ್ಸನ್ಗೆ ಸ್ವಲ್ಪ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇನ್ಕ್ರೀಸ್ ದಿ ನಂಬರ್ ಆಫ್ ರೆಕಗ್ನೈಸ್ಡ್ ಡಿಸಬಿಲಿಟೀಸ್ ಫ್ರಮ್ 7 to 21. ಏನಂಗಂದರೆ ಯಾವುದೋ ಒಂದು ಡಿಸಬಿಲಿಟೀಸ್ ಮಾತ್ರ ಕನ್ಸಿಡರ್ ಮಾಡಿರ್ತಾರೆ. ಸರ್ ನನಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 2 ಕಾಲು ಇಲ್ಲ ಅಂದರೆ ಮಾತ್ರ ಡಿಸಬಿಲಿಟಿ, 1 ಕಾಲು ಇಲ್ಲ ಅಂದರೆ ಡಿಸಬಿಲಿಟಿ ಅಲ್ಲ ಅಂತ ಕನ್ಸಿಡರ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಬಟ್ ಆ ಥರದ್ದನ್ನೆಲ್ಲ ರಿಮೂವ್ ಮಾಡಿ 21 ಬೇರೆ ಡಿಸಬಿಲಿಟೀಸ್ನೆಲ್ಲ ಸೇರಿಸಿ ಈ ಥರ ಯಾರ್ಯಾರು ಫೇಸ್ ಮಾಡ್ತಿದ್ದೀರಾ ಅಷ್ಟೂ ಪ್ರಾಬ್ಲಮ್ಸ್ನ ನಾವು ಸರ್ಕಾರದಲ್ಲಿ ಆ್ಯಕ್ಟ್ ಮುಖಾಂತರ ಡಿಸಬಿಲಿಟಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಂದ ಸರ್ಕಾರದ ಸ್ಕೀಮ್ ಪಾಲಿಸಿ ಏನು ಬರುತ್ತೆ ಅವೆಲ್ಲ ನೀವು ಕೂಡ ಅದನ್ನು ತಗೊಳ್ಳೋಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಸರ್ಕಾರ ಮಾಡುತ್ತೆ. ಪ್ರೊವೈಡ್ 4% ರಿಸರ್ವೇಷನ್ ಇನ್ ಗೌರ್ಮೆಂಟ್ ಜಾಬ್ ಆ್ಯಂಡ್ 5% ರಿಸರ್ವೇಷನ್ ಇನ್ ಹೈಯರ್ ಎಜುಕೇಷನ್. UPSC ಹೇಳಿದ್ನಲ್ಲ, UPSC ಎಲ್ಲ ಕಡೆಯೂ ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಅವರು ಕೂಡ ಕ್ಲಿಯರ್ ಮಾಡಿ ಹಲವಾರು ಜಾಬಲ್ಲಿ, ಬ್ಯಾಂಕ್ ಜಾಬ್ಸಲ್ಲಿ IAS ಆಗಿ ಪ್ರಂಜಲಿ ಪಾಟೀಲ್ ಮ್ಯಾಮ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಅಪಾಯಿಂಟ್ ಆಗಿದ್ದಾರೆ. ಕೇರಳ ಮಾಡೆಲ್, ಕೇರಳ ಇಸ್ ಎಕ್ಸಾಂಪಲ್ ಇನ್ ಸೊಸೈಟಿ. ನೋಡ್ತಾ ಇದ್ದೀವಿ ಮತ್ತೆ ಕೇರಳ ಬರ್ತಾನೆ ಇದೆ ಅಲ್ಲ. ಅರ್ಲಿ ಪ್ರಿವೆನ್ಷನ್ ಪ್ರೋಗ್ರಾಮ್ ವಿತ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್. ಮಗು ಹುಟ್ಟುವಾಗೇನೇನೆ ಆ ಮಗುಗೆ ಸ್ಕ್ರೀನಿಂಗ್ ಮಾಡಿ ಏನೇನು ಟೆಸ್ಟ್ ಮಾಡಬೇಕು ಅದನ್ನು ಮಾಡಿ, ಮುಂದಕ್ಕಾಗಲಿ ಇವಾಗಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಮಗುಗೆ, ಪ್ರಿಕಾಷನ್ ಈಸ್ ಬೆಟರ್ ದೆನ್, ಕರೆಕ್ಟ್ ಅಲ್ವಾ? ಕ್ಯೂರ್, ಮುಂದೆ ಹೋಗಿ ಕಾಯಿಲೆ ಬಂದು ಪ್ರಿವೆನ್ಷನ್ ಈಸ್ ಬೆಟರ್, ಅರ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಆ ಥರ. ಕೇರಳದವರು ಮಗು ಹುಟ್ಟಿದ ತಕ್ಷಣ ಸ್ಕ್ರೀನಿಂಗ್ ಮಾಡಿ ಈ ಥರ ಮುಂದೆ ಡಿಸೇಬಲ್ಡ್ ಆಗೋದನ್ನ ತಡೆಗಟ್ಟೋದಕ್ಕೆ ಪ್ಲ್ಯಾನ್ ಮಾಡಿಕೊಡ್ತಂಡ್ರು. ಚಾಲೆಂಜಸ್ ಏನಿದೆ ಇದರಲ್ಲಿ, ಏನಕ್ಕೆ ಡಿಸೇಬಲ್ಡ್ ಜನ ಅಷ್ಟು ಜಾಸ್ತಿ ಇದ್ರೂ ಅದನ್ನು ಅವ್ರಿಗೆ ಕರೆಕ್ಟಾಗಿರೋ ಸ್ಕೀಮ್ನ ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ವೈ ದಿ ಡಿಸೇಬಲ್ಡ್ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. ಪ್ಯೂರ್ ಎಕ್ಸಿಕ್ಯೂಷನ್ ಆಫ್ ಸ್ಕೀಮ್ಸ್, ಒನ್ ಸೈಜಸ್ ಫಿಟ್ಸ್ ಆಲ್ ಅಪ್ರೋಚ್. ಸೊ ಕೆಲವೊಂದು ಆರ್ಟಿಕಲಲ್ಲಿ ನಾನು ಓದಿರೋದು, ನಾವೆಲ್ಲರೂ ಮೋಸ್ಟ್ ಪ್ರಾಬಬ್ಲಿ ಏನಿರ್ತೀವಿ, ರೈಟ್ ಹ್ಯಾಂಡ್ ಇರ್ತೀವಿ, ರೈಟ್ ಡಾಮಿನೆನ್ಸ್. ನಾನು ರೈಟ್ ಹ್ಯಾಂಡಲ್ಲಿ ಬರೀತಿರ್ತೀನಿ. ಲೆಫ್ಟ್ ಹ್ಯಾಂಡ್ಸ್ ಇರ್ತಾರೆ ಗೊತ್ತಾ, ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ರೈಟ್ ಹ್ಯಾಂಡೇ, ಬಟ್ ಬರೀತಿದ್ದು ಸೈನ್ ಹಾಕೋದೆಲ್ಲ ಲೆಫ್ಟ್ ಹ್ಯಾಂಡ್. ಅದೇ ಥರ ತುಂಬ ಜನ ನಮ್ಮ ಮಧ್ಯೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರು, ಲೆಫ್ಟ್ ಹ್ಯಾಂಡ್ ಡಾಮಿನೆಂಟ್ ಹ್ಯಾಂಡ್ ಇರೋರು ಇದ್ದಾರೆ. ಬಟ್ ಇಲ್ಲಿರೋ ಸೊಸೈಟಿಲಿ ಇರೋ ಮನೆ ಕನ್ಸ್ಟ್ರಕ್ಷನ್ ಮಾಡೋದು, ಎಲ್ಲ ಕಡೆ ಇರೋ ವಾತಾವರಣ ಹೆಂಗಿದೆ ಅಂದರೆ ರೈಟ್ ಹ್ಯಾಂಡ್ ಅವ್ರಿಗೆ ಫೋಕಸ್ ಮಾಡ್ಕೊಂಡು ಬಿಲ್ಡ್ ಮಾಡಿರೋ ಥರ.
ಸ್ಟೇರ್ಸ್ ಹತ್ವಾಗೂ ಅಷ್ಟೇ. ಸ್ಟೇರ್ಸ್ ಹತ್ವಾಗ ಯಾವಾಗಾದರೂ ಈ ಕೈ ಯೂಸ್ ಮಾಡಿದ್ದೀರಾ? ಸ್ಟೇರ್ಸ್ ಹತ್ಬೇಕಾದ್ರೆ ಇದೇ ಕೈ ಇಟ್ಕೊಂಡು ಮೂವ್ ಆಗ್ತೀವಿ. ಬಟ್ ಲೆಫ್ಟ್ ಹ್ಯಾಂಡವ್ರಿಗೆ ಅದು ಹಿಂಸೆ ಆಗುತ್ತೆ. ಈ ಕೈ ಇಟ್ಕೊಂಡು ಮೂವ್ ಆಗೋಕ್ಕಾಗಲ್ಲ, ಡಾಮಿನೆಂಟ್ ಹ್ಯಾಂಡ್ ಇದು ಕೇಳ್ತಾ ಇರುತ್ತೆ. ಇದೇ ಥರ ಎಲ್ಲ ಕಡೆನೂ ಅಷ್ಟೇ ಲೆಫ್ಟ್ ಹ್ಯಾಂಡೀಸ್ಗೆ ಪ್ರಾಬ್ಲಮ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಗೌರ್ಮೆಂಟು ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಯಾವುದಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ನ ಫಾಲೋ ಮಾಡ್ತಿರೋದ್ರಿಂದ ಈ ಥರ ಬಿಟ್ಟಿರೋರು, ಈ ಥರ ಎಲ್ಲಿ ಆ್ಯಕ್ಚುಯಲ್ ಡಿಸಬಿಲಿಟಿ ಇರೋರಿಗೆ ರೀಚ್ ಆಗ್ತಾ ಇಲ್ಲ ಸ್ಕೀಮ್ಸ್. ಆಕ್ಸೆಸಿಬಿಲಿಟಿ ಇಶ್ಯೂಸ್, ಟ್ರಾನ್ಸ್ಪೋರ್ಟ್ ನಾಟ್ ಡಿಸೇಬಲ್ಡ್ ಫ್ರೆಂಡ್ಲಿ. ಬಸ್ಸವ್ರು ಒಂದು ಮೈಲಿ ದೂರ ನಿಲ್ಲಿಸ್ತಾರೆ ತಗೋಗಿ. ವೀಲ್ ಚೇರ್ ಇರೋರು ಯಾವ ಥರ ಹತ್ತಬೇಕು? ಸೊ ನೀವು ಬೇರೆ ಕಂಟ್ರೀಸ್ಗೆ ಇನ್ಸ್ಪಿರೇಷನ್ ತೊಗೊಂಡ್ರೆ ಫುಟ್ಪಾತ್ ಇಲ್ಲಿದೆ ಅಂದರೆ ಎಕ್ಸಾಕ್ಟ್ಲಿ ಬಸ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಇಲ್ಲಿರೋ ವೀಲ್ ಚೇರ್ ಅವರು ಕ್ಲೀನಾಗಿ ಬಸ್ ಒಳಗಡೆ ಮೂವ್ ಆಗಿ ವೀಲ್ ಚೇರ್ ಅಂತ ಎಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಹೋಗಿ ವೀಲ್ ಚೇರಲ್ಲಿ ಅವರು ಸ್ಟೇ ಆಗ್ಬೋದು. ಆ ಥರ ಫೆಸಿಲಿಟಿ ಭಾರತದಲ್ಲಿ ಇದ್ದರೂ ಕೂಡ ಕೆಲವೊಂದು ಕಡೆ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡ್ತೀರಾ. ಎಷ್ಟೋ ಜನ ಬಸ್ ಡ್ರೈವರ್ಸು ಡ್ರೈವ್ ಮಾಡೋರಾಗಲಿ ನಾನು ನೋಡಿದ್ದೀನಿ, ದೇ ಆರ್ ವೆರಿ ಹೆಲ್ಪ್ ಮಾಡಿದ್ದಾರೆ ಡಿಸಬಿಲಿಟೀಸ್ ಇರೋರಿಗೆ. ವೀಲ್ ಚೇರ್ ತಗೋಗಿ ಒಳಗಡೆನೇ ಇಟ್ಟು ಕರ್ಕೋಗಿದ್ದಾರೆ AC ಬಸ್ಸಲ್ಲೆಲ್ಲ. ಬಟ್ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಬೇಕು. ಡಿಸಬಿಲಿಟಿ ಫ್ರೆಂಡ್ಲಿ, ನೆಗ್ಲೆಕ್ಟೆಡ್ ಸೆಕ್ಷನ್ ಥರ ಅದು ಅತಿ ಹೆಚ್ಚು ಕಾಣುತ್ತೆ. ಸೊ ಲ್ಯಾಕ್ ಆಫ್ ಬ್ಯಾರಿಯರ್ ಫ್ರೀ ಇನ್ಫ್ರಾಸ್ಟ್ರಕ್ಚರ್ ಇನ್ ಪಬ್ಲಿಕ್ ಪ್ಲೇಸಸ್ ಹೇಳಿದ್ದೀನಲ್ವಾ. ಪಬ್ಲಿಕ್ ಪ್ಲೇಸಸ್ಸಲ್ಲಿ ಅವ್ರಿಗೆ ಕರೆಕ್ಟಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಪಾಲಿಸಿ ಆ್ಯಂಡ್ ಗವರ್ನೆನ್ಸ್ ಪ್ರಾಬ್ಲಮ್, ಬಜೆಟಿಂಗಲ್ಲಿ ಪ್ರಾಪರ್ ಇವ್ರಿಗೆ ಬಜೆಟಿಂಗ್ ಇಲ್ಲ. ಆ್ಯಂಡ್ ಸೋಷಿಯಲ್ ಚಾಲೆಂಜಸ್, ಸ್ಟಿಗ್ಮಾ, ಡಿಸೇಬಲ್ಡ್ ಪರ್ಸೀವ್ಡ್ ಹ್ಯಾಸ್ ಅನ್ಹೆಲ್ತಿ ಆರ್ ಅನ್ಪ್ರೊಡಕ್ಟಿವ್. ಡಿಸಬಿಲಿಟೀಸ್ನ ತಂದೆ ತಾಯಿ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಆಗಿ ನಾವೇನೇ ಅದನ್ನು ಹೈಲೈಟ್ ಮಾಡ್ತಾ ಹೋದರೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು ಯಾವ ಥರ? ಸೊ ದಟ್ ಈಸ್ ದಿ ಅನ್ಹೆಲ್ತಿ ಆರ್ ಅನ್ಪ್ರೊಡಕ್ಟಿವ್ ಆಗಿ ಅವರು ಉಳ್ಕೊತಾರೆ. ಎಷ್ಟೋ ಜನ ಮೂವೀಸು TVಸಲ್ಲಿ ನೋಡಿರ್ತೀರ, ವಿಷನ್ ಇಲ್ಲದೆ ಇರೋರು, ಪ್ರಾಪರಾಗಿ ಇಲ್ಲದೆ ಇರೋರು ಅತಿ ಹೆಚ್ಚು ಅಚೀವ್ ಮಾಡಿದ್ದಾರೆ ಲೈಫ್ಸಲ್ಲಿ. ನರಸಿಂಹರಾಜು ದಿ ಗ್ರೇಟೆಸ್ಟ್ ಕಾಮಿಡಿಯನ್ ಆಫ್ ಏನು ಕರ್ನಾಟಕದಲ್ಲಿ, ಅವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ನರಸಿಂಹರಾಜು ಅವ್ರಿಗೆ. ಬಟ್ ಆದ್ರೂ ಅವರು ಗ್ರೇಟೆಸ್ಟ್ ಕಾಮಿಡಿಯನ್ ಆದರು. ಲ್ಯಾಕ್ ಆಫ್ ಅವೇರ್ನೆಸ್ ಕ್ಯಾಂಪೇನ್ಸ್ ಇರ್ಬೋದು, ಐಡೆಂಟಿಟಿ ಕ್ರೈಸಿಸ್, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲೂ ಅಷ್ಟೇ. ಪೂರ್ ಆ್ಯಕ್ಸಸ್ ಟು ಹೈಯರ್ ಎಜುಕೇಷನ್, ಲಿಮಿಟೆಡ್ ಎಕನಾಮಿಕ್ ಆಪರ್ಚುನಿಟೀಸ್, ಲ್ಯಾಕ್ ಆಫ್ ಸ್ಪೆಷಲ್ ಸ್ಕೂಲ್ಸೇ ಇಲ್ಲ ಆ ಥರ ಸ್ಪೆಷಲ್ ಕಿಡ್ಸ್ಗೆ ಹೇಳ್ಕೊಡೋಕ್ಕೆ. ಡಾಕ್ಟರ್ ಡಿಸೇಬಲ್ಡ್ ರೇಷಿಯೋ ವೆರಿ ಪೂರ್. 1000 ಜನ ಡಿಸೇಬಲ್ಡ್ ಪರ್ಸನ್ಸ್ ಇದ್ದರೆ ಒಬ್ಬ ಡಾಕ್ಟ್ರು, ಆ ರೇಷಿಯೋ ಇದೆ. ಸೊ ಆ ಡಿಸೇಬಲ್ಡ್ ಸೆಕ್ಷನ್ ಏನಿದೆ ಅಲ್ಲಿಗೆ ಡಾಕ್ಟರ್ಸು ಜಾಸ್ತಿ ಬೇಕಾಗಿದ್ದಾರೆ. ಟೆಕ್ನಾಲಜಿ ಬ್ಯಾರಿಯರ್, ಮೆನಿ ಅಸಿಸ್ಟಿವ್ ಟೆಕ್ ಸೊಲ್ಯೂಷನ್ಸ್ ಆರ್ ನಾಟ್ ಯೂಸರ್ ಫ್ರೆಂಡ್ಲಿ. ಮೊಬೈಲ್ ಬೇರೆ ಇವಾಗೆಲ್ಲ ಎಷ್ಟೊಂದು ಜನ ಕಂಪ್ನಿಯವರು ತೊಗೊಂಬರ್ತಾ ಇದ್ದಾರೆ. ಬಟ್ ಏನು ಗೊತ್ತಾ, ನೀವೇ ಯೋಚನೆ ಮಾಡಿ, ನೀವೊಂದು ಕಂಪ್ನಿ ಓಪನ್ ಮಾಡ್ತೀರಾ. ಸೊ ನಾನೊಂದು ಕಂಪ್ನಿ, ನೀವೊಂದು ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ರೆ ನಾವು ಏನು ಯೋಚನೆ ಮಾಡ್ತೀವಿ? ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಯಾರಿದ್ದಾರೆ ಅವ್ರಿಗೆ ರೀಚ್ ಆಗಬೇಕು ಅಂತ ಪ್ರಯತ್ನ ಪಡ್ತೀವಿ. ಸೊ ಇದು ಡಿಸೇಬಲ್ಡ್ ಸೆಕ್ಷನ್ಸ್ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ ಅವ್ರಿಗೋಸ್ಕರ ಒಳ್ಳೆ ಟೆಕ್ನಾಲಜಿ, ಒಳ್ಳೆ ಬಿಸ್ನೆಸ್ನ ತೊಗೊಬರೋದು, ಅವ್ರಿಗೆ ಯೂಸ್ ಆಗೋ ಥರ ತೊಗೊಬರೋದು ತುಂಬ ಕಮ್ಮಿ. ಯಾಕಂದರೆ ಬಿಸ್ನೆಸ್ ಕಮ್ಮಿ ಅವ್ರಿಗೆ. ಡಿಸಬಿಲಿಟೀಸ್ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ ಬಿಸ್ನೆಸ್ ಕಮ್ಮಿ ಆಗುತ್ತೆ, ತರಲ್ಲ ಅವರು. ಅದು ಅತಿ ಹೆಚ್ಚು ಪ್ರಾಬ್ಲಮ್ ಆಗಿರೋದು. ಗೋರ್ಮೆಂಟ್ ಸ್ಕೀಮ್ಸ್ ತುಂಬ ಬಂದಿದೆ. ದೀನ್ ದಯಾಳ್ ಡಿಸೇಬಲ್ಡ್ ರಿಹ್ಯಾಬಿಲಿಟೇಷನ್ ಸ್ಕೀಮ್ಸ್, ಸುಗಮ ಭಾರತ್ ಅಭಿಯಾನ್, ನ್ಯಾಷನಲ್ ಪಾಲಿಸಿ ಫಾರ್ PWDs, ಇದೆಲ್ಲ ಇಂಪಾರ್ಟೆಂಟು. ಇದು ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ ಗೌರ್ಮೆಂಟ್ ಅವರು, ಗೌರ್ಮೆಂಟ್ ಜಾಬ್ಸಲ್ಲಿ 4%, ಹೈಯರ್ ಎಜುಕೇಷನಲ್ಲಿ 5%, ಟ್ಯಾಕ್ಸಲ್ಲೂ ಸ್ವಲ್ಪ ರಿಲೀಫ್. ಇಲ್ಲ 2 to 3 ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇದೂ ಇಂಪಾರ್ಟೆಂಟು ಸ್ಕೀಮ್ಸೂ. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವ್ ಕೊಟ್ಟಿದ್ದಾರಲ್ಲ, ಇದನ್ನು ಇಲ್ಲಿ ತುಂಬ ಇಟ್ ಮೇಕ್ಸ್ ಸೆನ್ಸ್. ಅಲ್ಲಿ ವೇ ಫಾರ್ವರ್ಡ್ ಏನಿಲ್ಲ, ತುಂಬ ಈಸಿ. ಚಾಲೆಂಜಸ್ ಏನಿದೆ ಅದ್ರ ಆಪೋಸಿಟ್ ಬರ್ಕೊಂಡು ಹೋಗೋದು. ಇಂಪ್ಲಿಮೆಂಟೇಷನ್ನ ಸ್ಟ್ರಾಂಗ್ ಮಾಡಿ, ಇಲ್ಲಿ ಏನೇನು ಚಾಲೆಂಜಸ್ ಕೊಟ್ಟಿದ್ದೀನಲ್ವ ಅದನ್ನು ರಿವರ್ಸ್ ಬರೀಬೇಕಷ್ಟೇ. ಎಜುಕೇಷನ್ ಎಂಪ್ಲಾಯ್ಮೆಂಟ್ನ ಸ್ಟ್ರಾಂಗ್ ಮಾಡಿ, ಹೆಲ್ತ್ ಗ್ಯಾಪ್ಸ್ನ ಫಿಲ್ ಮಾಡಿ, ಮೋಸ್ಟ್ ಡಿಸೇಬಲ್ಡ್ ಫ್ರೆಂಡ್ಲಿ ಟೆಕ್ನಾಲಜಿನ ತಗೋಬರೋಕ್ಕೆ ಪ್ರಯತ್ನ ಪಡಿ. ಅವ್ರನ್ನ ಸೆಲ್ಫ್ ಡಿಪೆಂಡೆಂಟಾಗಿ ಮಾಡಿ, ಅವ್ರನ್ನ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗೋ ಥರ ಮಾಡಬೇಡಿ, ಇಂಡಿಪೆಂಡೆಂಟ್ ಮಾಡಿ. ಸೋಷಿಯಲ್ ಚಾಲೆಂಜಸ್ಸಲ್ಲಿ ಇವ್ರಿಗೆ ಅವೇರ್ನೆಸ್ ಕೊಡಿ, ಬೇರೆಯವ್ರಿಗೆ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ಸ್ ಮಾಡಿ. ಈ ಥರ ಏನೇನು ಸೊಲ್ಯೂಷನ್ಸು ವೇ ಫಾರ್ವರ್ಡ್ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಅದನ್ನು ಮೆನ್ಷನ್ ಮಾಡಿಕೊಂಡು ಹೋಗ್ತೀರಾ. ದಿಸ್ ಈಸ್ ಒನ್ ಆಫ್ ದಿ ಡಿಸಬಿಲಿಟಿ ಇಸ್ ನಾಟ್ ಇನೇಬಿಲಿಟಿ. ನೆಲ್ಸನ್ ಮಂಡೇಲಾ ಅವರು ಹೇಳಿರೋದು, ಮಹಾತ್ಮ ಗಾಂಧಿ ಅವ್ರದ್ದು ಕೋಟು ಕೂಡ ಇದೆ. ಸೊ ಇದು ಜಸ್ಟ್ 2 pages ಅಷ್ಟೇ. ಬಟ್ ಡಿಸಬಿಲಿಟಿ ಡಿಫ್ರೆಂಟ್ಲಿ ಏಬಲ್ಡ್ ಈಸ್ ಇಂಪಾರ್ಟೆಂಟ್ ಟಾಪಿಕ್. ಡಿಸೇಬಲ್ಡ್ ಅಲ್ಲ, ಇಟ್ ಈಸ್ ಡಿಫ್ರೆಂಟ್ಲಿ ಏಬಲ್ಡ್. ನೋಡಿ, ಜಸ್ಟ್ ಈ ಟರ್ಮ್ನ ಚೇಂಜ್ ಮಾಡಿದ್ರಿಂದಲೇ ಕೆಲವರು ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ.